ಸ್ವಾಮಿ ಅಂತ ನಾವು ಮಾರ್ಕೆಟ್ ಕೊಡಿ ನಾವು ಹೇಳುವಂತಹ ಸಮಯದಲ್ಲಿ ಎಲ್ಲ ದಯವಿಟ್ಟು ಕೇಳ್ಕೊಳ್ಳಿ. ನಂತರ ಸ್ಕೂಲಲ್ಲಿ ಹೋದಾಗ ನಿಮ್ಮ ಟೀಚರ್ ಕೊಡಬೇಕಾಗುತ್ತೆ. ನಂತರ ನೀವೇನಾದರೂ ಉತ್ತರ ಕೊಟ್ಟಾಗ ನೀವೇನಾದರೂ ಮಾತಾಡ್ತೀವಿ. ಈಗ ನೀವು ಈ ಪಂಪಾ ಕ್ಷೇತ್ರಕ್ಕಂತ ಬಂದಿದ್ದೀವಿ. ಈ ಪಂಪಾ ಕ್ಷೇತ್ರದಲ್ಲಿ 4 ಯುಗದಿಂದ ಪ್ರಾರಂಭವಾಗುತ್ತದೆ. ಇಲ್ಲಿ ಪ್ರಥಮವಾಗಿ ಕೃತಯುಗ, ತ್ರೇತಾಯುಗ, ಹಾಗೆ ಒಂದು ಸಂತರ ವಿಜಯನಗರ ಅಂತಕ್ಕಂಥದ್ದಂದ್ರೆ ಇಲ್ಲಿ ಶಿವಪುರಾಣದ ಪ್ರಕಾರವಾಗಿ ದಕ್ಷ ಬ್ರಹ್ಮಣ ಅಂತ ಬರುವ ದಾಕ್ಷಾಣಿ ಅಗ್ನಿ ಹಾವುತಾಡ್ತಾಳ. ಆ ಅಗ್ನಿ ಹಾವುತಾದ ಮೇಲೆ ಅನೇಕ ರೀತಿಯಾದಂಥ ತೊಂದರೆ ಕೊಡ್ತಿರ್ತಾರೆ ದೇವತೆಗಳಿಗೆ. ಆಗ ದೇವತೆಗಳ ರಾಕ್ಷಸರ ತೊಂದರೆ ಅನುಭವಿಸಲಾದ ಏನು ಮಾಡ್ತಾರೆ, ಅವರೆಲ್ಲರೂ ಸೇರಿಕೊಂಡು ಆ ಬ್ರಹ್ಮದೇವರ ಇರ್ತಾರೆ. ಆ ಬ್ರಹ್ಮದೇವರ ಬರುವಂತಹ ಸಮಯದಲ್ಲಿ ಆ ಬ್ರಹ್ಮದೇವರು ಹೇಳ್ತಾರ ಅದು ನಮ್ಮಿಂದ ಸಾಧ್ಯ ಆಗಲ್ಲ, ನೀವೆಲ್ಲರೂ ಹೋಗಿ ಹಸುವಲ್ಲಿ ಪ್ರಾರ್ಥಿಸಿಕೊಳ್ಳುವಂಥ ಬೇಡಿಕೆಗಳಿಂದ ಆ ಬ್ರಹ್ಮದೇವರು ಪಂಪಾಪತಿ ಅಂತ ಕರೀತಾರೆ. ಯಾಕಂದ್ರೆ ಪಾರ್ವತಿ ದೇವಿ ಹೆಸರು ಪಂಪಾದೇವಿ, ಪತಿ ಅಂದ್ರೆ ಗಂಡ. ಹಾಗಾಗಿ ಪಂಪಾಪತಿ ಮತ್ತು ವಿರೂಪಾಕ್ಷ ಅಂತ ಒಂದು ಸ್ಥಳ ಇದಲ್ಲ. ಆಗ ದೇವಾನ ದೇವತೆಗಳಲ್ಲಿ ಕೃತಯುಗದಲ್ಲಿ ಈ ಪಂಪಾ ಕ್ಷೇತ್ರ ಅಂತ ಆಗಿನ ಕಾಲದಲ್ಲಿ ಕಟ್ಟಾಯಿತು ಅರಿವೀಡು ಅಂತ. ಈ 4 ವಂಶದಲ್ಲಿ ಸುಮಾರಾಗಿ 18 ರಿಂದ 20 ರಾಜ್ಯರ ರಾಜ್ಯಭಾರವನ್ನು ಮಾಡ್ತಾರೆ. ಅದರಲ್ಲಿ ಸದಾಶಿವರಾಯ, ಅಚ್ಯುತರಾಯ, ಮಲ್ಲಿಕಾರ್ಜುನ, ಗೌಡದೇವರಾಯ, ಮುದ್ದಣ್ಣ, ಕಂಪಣ್ಣ, ಮಾರಪ್ಪ ಮತ್ತು ಕೃಷ್ಣದೇವರಾಯ ಅಂತ ಸುಮಾರು 18 ರಿಂದ 20 ರಾಜ್ಯರ ರಾಜ್ಯಭಾರ ಮಾಡುವಂತಹ ಸಮಯದಲ್ಲಿ ಅಲ್ಲಿ ಪ್ರಥಮವಾಗಿ ಸಂಗಮ ವಂಶ ಅಂತ ಸ್ಟಾರ್ಟ್ ಆಗುತ್ತೆ. ಆ ಸಂಗಮ ವಂಶದಲ್ಲಿ ಅಕ್ಕರಾಯರು, ಬುಕ್ಕರಾಯರು ಅಂತ. ಅಕ್ಕರಾಯರು, ಬುಕ್ಕರಾಯರು ಏನ್ ಮಾಡ್ತಾರ, ಒಮ್ಮೆ ವಿದ್ಯಾರಣ್ಯಗಳ ಹತ್ರ ಹೋಗ್ತಾರ. ಆಗ ವಿದ್ಯಾರಣ್ಯಗಳ ಹತ್ರ ಹೋದಂತಹ ಸಮಯದಲ್ಲಿ ಆ ಗುರುಗಳೊಂದು ಬೋಧನೆ ಮಾಡ್ತಾರೆ. ನೀವು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಿ ಇದೇ ರೀತಿಯಾಗಿದ್ದರೆ ಯಾವ ರೀತಿ ಇದೆ, ನಿಮ್ಮ ಜೀವನದ ಸಾಧನೆ ಯಾವ ರೀತಿಯಾಗಿರುತ್ತಂದ್ರೆ ನಿಮ್ಮ ಹೆಸರು ಮತ್ತು ಕೀರ್ತಿ ಉತ್ತುಂಗ ಸ್ಥಿತಿಯಲ್ಲಿ ಇರಬೇಕಂತ ಏನು ಮಾಡ್ತಾರೆ, ಆ ಗುರುಗಳನ್ನು ಬೋಧನೆ ಮಾಡ್ತಾರೆ. ಗೋಪನೆಲ್ಲ ಈ ರೀತಿಯಾಗಿ ಕಾಣ್ತದೆ. ನೋಡಿ ಸೈನ್ಸ್ ಆ ಹೋಗ್ತೀನಿ ಹೆಚ್ಚಾಯ್ತು ಅಂದ್ರೆ ಹೋಗ್ತೀನಿ.
ಮತ್ತೆ ಸರಿ ನೋಡಿ, ಕೃಷ್ಣದೇವರ ಪ್ರಿಯವಾದಂಥ ರಾಣಿ ಚಿನ್ನಾದೇವಿ. ಆ ಚಿನ್ನಾದೇವಿಯು ಭರತನಾಟ್ಯದಲ್ಲಿ ಪ್ರವೀಣಿರ್ತಾಳ. ಆ ತನ್ನ ರಾಣಿಗೋಸ್ಕರ ಏನು ಮಾಡ್ತಾನ, ಕೃಷ್ಣದೇವರಾಯ 56 ಕಂಬ ಇರುವಂಥ ಸಂಗೀತ ಮಂಟಪವನ್ನು ನಿರ್ಮಾಣ ಮಾಡ್ತಾನಲ್ಲ, ಆ ಸಂಗೀತ ಮಂಟಪ ನೋಡಿ. 56 ಕಂಬಗಳ ಮಧ್ಯದಲ್ಲಿ ಒಂದು ರಂಗಮಂಟಪ ಇದೆ. ಆ ರಂಗಮಂಟಪದ ಮಧ್ಯದಲ್ಲಿ ಚಿನ್ನಾದೇವಿಯವರು ಭರತನಾಟ್ಯವನ್ನು ಪ್ರಾರಂಭಕ್ಕಿಂತ ಮುಂಚಿತವಾಗಿ ಏನು ಮಾಡ್ತಾಯಿದ್ರು, ಸೈನಿಕರು ಗಂಧದ ಕಟ್ಟಿಯಿಂದ ಸ್ಯಾಂಡಲ್ ಕಟ್ಟಿಗೆಯಿಂದ ನಿಂತ್ಕೊಂಡು ಆ ಪಿಲ್ಲರ್ಸ್ ಹತ್ರ ನಿಂತ್ಕೊಳ್ತಾ ಇದ್ರು. ಆಗ ಪ್ರತಿಯೊಬ್ಬರು ಏನು ಮಾಡ್ತಿದ್ರು, ಯಾವಾಗ ಚಿನ್ನಾದೇವಿ ಭರತ ಸ್ಟಾರ್ಟ್ ಮಾಡಿದ್ರು ಆ ಪ್ರತಿಯೊಬ್ಬ ಪಿಲ್ಲರ್ಸ್ ಗಂಧದ ಕಟ್ಟಿಗೆ ಬಡಿತಾ ಇದ್ರು. ಆಗ ಆ ಗಂಧದ ಕಟ್ಟಿಗೆ ಬಡಿಯುವಂಥ ಸಮಯ ಸವಣಿ ಬರ್ತಿತ್ತಲ್ಲ, ಸರಿಗಾಮ ಪಾದನಿಸ್ ಅಂತ ಸಪ್ತ ಸ್ವರಗಳಂತಲ್ಲ, ವೀಣಾ, ನಾದ, ಘಟ, ಜಮರು, ಕರತರಂಗ, ಡಮರು, ಈ ಅನೇಕ ರೀತಿಯಾದಂಥ ಒಂದು ನೋಟ್ಸು ಆ ಒಂದು ಸಪ್ತ ಸ್ವರಗಳಿಗೆ ಬರ್ತಾ ಇತ್ತು ಸಂಗೀತ ಮಂಟಪ ನೋಡಿ. ಆಗಿನ ಕಾಲದ ಪ್ರತಿ ಒಂದು ಇರ್ತಲ್ಲ, ಆ ದೇವರ ಸುತ್ತ ಸ್ಕರ್ಟನ್ ಹಾಕ್ತಾಯಿದ್ರು. ರೇಷ್ಮೆ ಮತ್ತು ನೈಲಾನ್ ಸ್ಕರ್ಟನ್ ಹಾಕಿ ಮುಂದಡೆ ಮಾತ್ರ ಓಪನ್ ಮಾಡ್ತಾಯಿದ್ರು. ಆಗ ಆ ಸೌಂಡ್ ಬರುವಂಥ ಒಂದು ಸೌಂಡ್ ಏನು ಬರ್ತಾಯಿತ್ತಲ್ಲ, ಸುಮಾರಾಗಿ 1 ಕಿಲೋಮೀಟ್ರ್ವರೆಗೆ ಕೇಳಿಸ್ತಾ ಇತ್ತು ನೋಡಿ. ಆ ರೀತಿಯಾಗಿ ಪ್ರತಿ ಒಂದು ಸೌಂಡಿಗೆ ಬರ್ತಾಯಿತ್ತು. ಈಗ 10 ವರ್ಷ ಒಳಗಡೆ ಬಿಡ್ತಾಯಿದ್ರು. ಈಗ ಆ ಬರುವಂಥ ಸಮಯದಲ್ಲಿ ಆ ಪ್ರವಾಸಿಗರು ಏನು ಮಾಡ್ತಾರೆ, ನಾವು ಈ ಕಡೆ ಸೌಂಡ್ ಬಡಿಸುವಂಥ ಸಮಯದಲ್ಲಿ ಆ ಸೌಂಡ್ ಬರಲಮ್ಮ ಕೆಲವು ಪ್ರವಾಸಿಗರು ಏನು ಮಾಡ್ತಾರೆ, ದೊಡ್ಡ ಕಲ್ಲು ತಗೊಂಡು ಕೆಲವು ಪಿಲ್ಲರ್ಸ್ ಮಾಡ್ತಾ ಹೋದ್ರು. ಅವು ಕೆಲವೊಂದು ಬ್ರೇಕ್ ಆಗಿ ಒಳಗಡೆ. ಹಾಗಾಗಿ ಮುಂದಿನ ಪೀಳಿಗೆ ನೋಡಬೇಕಲ್ಲ, ಅದಕ್ಕೋಸ್ಕರ ಏನು ಮಾಡ್ತಾರೆ ಅಂದರೆ, ಈಗ ರಿಕ್ವೆಸ್ಟ್ ಮಾಡಿ ಒಳಗಡೆ ಯಾರೇ ಬರೋಲ್ಲ, ಕೆಳಗಡೆಯಿಂದ ನಾವು ಮಾಡ್ಕೊಂಡು ಹೋಗ್ಬೋದು. ಒಳಗಡೆ ಮಾತ್ರ ನೋಡಲಿಕ್ಕೆ ಪರ್ಮಿಷನ್ ಇದೆ. ನಂತರ ನೋಡಿ, ಈ ಕಡೆ ಕಾಣುತ್ತಲ್ಲ ಭಜನಾ ಮಂಟಪ ಅಂತ ನೋಡಿ. ಸಂಜೆ ವೇಳೆಯಲ್ಲಿ ಸಾಯಂಕಾಲ ಟೈಮಲ್ಲಿ ಪುರಂದಾಸರು ಮತ್ತು ಕನಕದಾಸರು ಮತ್ತು ಭಜನೆಯ ಮಾಡ್ತಾ ಬರ್ತಾ ಇದ್ರು. ನಮ್ಮ ಸಂಗೀತದ ಚಿತ್ರ ಪುರಂದಾಸರಿಗೆ ಗೊತ್ತಲ್ಲ, ಅವರ ಮೊದಲ ಹೆಸರು ಬಂದು ಹೇಳಿ ಶ್ರೀನಿವಾಸ ಅಂತ. ಆ ಶ್ರೀನಿವಾಸ ಇರುವಂಥ ಸಮಯದಲ್ಲಿ ಏನು ಮಾಡ್ತಾನೆ, ಇಲ್ಲಿ ಆ ಕೃಷ್ಣದೇವರನ ಕಾಲಾವಧಿಯಲ್ಲಿ ಅನೇಕ ರೀತಿಯಾದಂಥ ಒಂದು ಕೀರ್ತನೆ ಬರ್ತಾನೆ. ಅವ್ರು ಎಷ್ಟು ಕೀರ್ತನೆ ಬರ್ತಂದರೆ ಸುಮಾರಾಗಿ 4,25,000 ಕೀರ್ತನೆ ಬರ್ತಾನೆ ಅವನು. ಆಗ ದಾಸನಾಗಿ ಪುರಂದಾಸ ಎನ್ನುವಂಥ ಕೊಟ್ಟು ಈ ಒಂದು ಕನಕದಾಸರು ಪುರಂದಾಸರನ್ನು ಆ ಕೃಷ್ಣದೇವರ ಪುರಂದಾಸ ಮಂಟಪವನ್ನು ಕಟ್ಟಿಕೊಂಡಿದ್ದಾನೆ. ನಂತರ ತಮಿಳಿನ ಮಹಾಬಲಿಪುರಮೆಲ್ಲ ಅಲ್ಲಿ. ತದನಂತರ ನಮ್ಮ ಕರ್ನಾಟಕದ ಹಂಪಿಯಲ್ಲಿ ನಾವು ರಥವನ್ನು ನೋಡ್ಬೋದು. ನಾವು ನೋಡಿ, ನಮ್ಮ 50 ರೂಪಾಯಿ ಬೇಕಲ್ಲ, 50 ರೂಪಾಯಿ ನಮ್ಮ ಹಂಪಿ ಕಲ್ಲಿನ ರಥ ಕಾಣಿಸ್ತದೆ ನೋಡಿ. ರಥ ಏನಿದಲ್ಲ, ಕೃಷ್ಣದೇವರನ್ನು ಹೋಲಿಸಿಕೊಂಡಂಥ ಸಮಯದಲ್ಲಿ ಸಂತೆಪ್ಪ ಸೂರ್ಯನಾರಾಯಣ ದೇವಸ್ಥಾನದಲ್ಲಿ ಕೃಷ್ಣದೇವರ ನೋಡ್ತಾನೆ. ನೋಡಿದ ತಕ್ಕ ಒಂದು ಅಮೇಲೆ ಆಗ್ತದೆ. ಆ ಇನ್ಸ್ಪೈರ್ ಆಗಿ ಏನು ಮಾಡ್ತಾನೆ ಅವನು ನೋಡಿ ಕಳಿಸ್ಕೊಡು. ಅದರಲ್ಲಿ ಹಂಪಿ ಅಂತಿದೆ ಒಂದು ಹೇಳ್ತಾಯಿದ್ದೆ, ಅದಕ್ಕೋಸ್ಕರ ನಾವು 50 ರೂಪಾಯಿ ನಾಣ್ಯದಲ್ಲಿ ಕಾಣ್ತಾ ಇದ್ದೀವಿ. ಹಾಗಾಗಿ ಆ ಕೊನಾರ್ಕದಲ್ಲಿ ನೋಡ್ಬೇಕು ಕೃಷ್ಣದೇವರ ನೋಡಿ ನಾವು ಇನ್ಸ್ಪೈರ್ ಆಗಬೇಕು. ಇನ್ಸ್ಪೈರ್ ಆಗಿ ಏನು ಮಾಡ್ತಾನೆ, ಆ ರಥವನ್ನು ನಿರ್ಮಾಣ ಮಾಡಿ ಈ ಒಂದು ರಥವನ್ನು ನೋಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನೋಡಿ. ಒಂದು ರಥದ ಮೇಲೆ ಅದು ಊರು ಸುತ್ತುತ್ತೆ ಅಥವಾ ದೇವರ ಸುತ್ತುತ್ತೆ ಅಂತ ನಮ್ಮ ಭಾವನೆ. ಅದು ಯಾವುದೇ ರೀತಿಯಾಗಿ ಸುತ್ತಲೂ ಮೂವ್ ಆಗಲ್ಲ. ಅದು ಕೇವಲವಾಗಿ ಒಂದು ಫೋರ್ಟಿಸ್. ಆಗಿನ ಕಾಲದಲ್ಲಿ ಏನು ಮಾಡ್ತಾ ಇದ್ರು ಅಂದರೆ, ಆ ರಥದ ಒಳಗಡೆ ಏನು ಮಾಡ್ತಿದ್ರು, ಆಗಿನ ಕಾಲದಲ್ಲಿ ಮೂರ್ತಿ ಒಳಗಡೆ ಇರ್ತಾ ಇದ್ರು. ಮೂರ್ತಿಗಂತ ಪೂಜೆ ಮಾಡುವಂಥ ಸಮಯದಲ್ಲಿ ಆ 4 ಚಕ್ರಗಳಲ್ಲ, ಆ 4 ಚಕ್ರ ಮಾತ್ರ ರೊಟೇಟ್ ಮಾಡ್ತಾಯಿದ್ರು ಸೈನಿಕರು. ಆ ರಥದ ಚಕ್ರವನ್ನು ಮಾಡಿ ಇಲ್ಲಿರುವಂಥ ಭಕ್ತಾದಿಗಳು ಮತ್ತು ಇತರರು ನಾವು ದೇವರ ಸುತ್ತಿದ್ದೇವೆ, ನಾವು ದೇವರ ಸ್ಮರಣೆ ಇದ್ದೇವೆ ಎನ್ನುವ ರೀತಿಯಲ್ಲಿ ಆಚರಣೆ ಮಾಡ್ತಾಯಿದ್ರು. ಯಾವುದೇ ರೀತಿಯಾಗಿ ಅದನ್ನು ಮಾಡ್ತಾಯಿದ್ರು ನೋಡಿ. ಆ ರಥ ಏಕಶಿಲೆ ರಥ ಅನ್ನೋದು. ಆ ರಥ 24 ಕಲ್ಲುಗಳಿಂದ ಜೈಂಟ್ ಮಾಡಿ ರಚನೆ ಮಾಡಿರುವಂಥ ರಥ ಏಕಶಿಲೆ ರಥ ಅನ್ನೋದು. 24 ಕಲ್ಲುಗಳಿಂದ ತಯಾರು ಮಾಡಿರುವಂಥ ಆ ರಥದ ಮೇಲೆ ಒಂದು ಚಿತ್ರ ಕೂಡ ಇದೆ. ಅದು ಪಕ್ಕದಲ್ಲಿದೆ ಗೋಸ್ಕರ ಬಂದರೆ ಈಗ
हमारे मंदिर में कितने साल तक मंदिर पे पूजा हुआ था, पुराना मूर्ति को रीबिल्ड किया, जब स्कूल ने किया ಹಳೆಗನ್ನಡ ಮತ್ತು ಸಂಸ್ಕೃತಿ ಇರುವಂಥ ಒಂದು ಆಗಿನ ಕಾಲದಲ್ಲಿ ಲಿಪಿದು ಶಾಸನ ಅಂದರೆ ಈ ದೇವಸ್ಥಾನ ಯಾರು ಕಟ್ಟಿದ್ರು ಯಾರ ಕಾಲ ಅಂದರೆ ಪ್ರತಿಯೊಂದು ಹಳೆಗನ್ನಡ ಮತ್ತು ಸಂಸ್ಕೃತಿ ಇರುವಂಥ ಒಂದು ಈ ರೀತಿಯಾಗಿ ಗೋಡೆ ಮೇಲೆ ಪಡೆಯುತ್ತಾರೆ. ಈ ಮೂರು ರಾಣಿಯಲ್ಲಿ ಚಿನ್ನಾದೇವಿಗಳಲ್ಲ, ಚಿನ್ನಾದೇವಿಗಳು ದೇವದಾಸಿಯ ಮಗಳು. ಅವಳು ಯಾವುದೇ ರೀತಿಯಾಗಿ ಮ್ಯಾರೇಜ್ ಆಗಲ್ಲ. ಅವಳು ಪಟ್ಟದ ರಾಣಿಯಾಗಿ ಮಾಡಿದ ರಾಜ ಒಬ್ಬ ದೇವದಾಸಿಯನ್ನು ಮದುವೆ ಆಗಲ್ಲ. ತಿರುಮಲ ದೇವಿ ಮಾತ್ರ ಮದುವೆ ಆಗ್ತಾನ. ನಂತರ ಈ ಜಗನ್ಮೋಹಿನಿಗಳಲ್ಲ, ಈ ಜಗನ್ಮೋಹಿನಿ ಒರಿಸ್ಸಾ ರಾಜ್ಯದ ಗಜಪತಿ ರಾಜನ ಮಗಳು. ಇದು ಕೊಡುವಂತಹ ಸಮಯದಲ್ಲಿ ಯುದ್ಧದಲ್ಲಿ ಗೆದ್ದು ಆಕೆಯ ಒಂದು ಒಳಬಸಿನ ಮನವನ್ನು ಹಾಕಿಕೊಳ್ಳುವಂಥ ಮಂತ್ರಿಗಳ ಸೈನಿಕರಲ್ಲ ಇಂಜೆಕ್ಷನ್ ಮಾಡಿದೆ. ಆಕೆ ಮನುಷ್ಯನ ಒಂದು ಮನವನ್ನು ಹಾಕಿಕೊಂಡಾಗ ಈಕೆ ಒಂದಲ್ಲ ಒಂದು ದಿವಸ ಕೃಷ್ಣದೇವರ ಸಾಯಿಗಳ ಅಂದ್ಕೊಂಡು ಎಲ್ಲ ಮಂತ್ರಿಗಳು ಮತ್ತು ಸೈನಿಕರು ಸೇರಿಕೊಂಡು ಕೃಷ್ಣದೇವರೆಲ್ಲ ಬಂದಿದ್ದಾರೆ. ಆ ಕೃಷ್ಣದೇವರ ಸಮಯದಲ್ಲಿ ರಾಜ ಸಾಯಿಸಿದಂಥ ಬೆಳಗ್ಗೆ ಇದ್ದಾರೆ. ಆಗ ಕೃಷ್ಣದೇವರು ಆಲೋಚನೆ ಮಾಡಿ ಏನಾದರೂ ನನಗೆ ಬಂದು ಮಾಡಿದ್ರೆ ಏನಾದರೂ ಪರ್ಫೆಕ್ಟ್ ಆಗಿ ಇಲ್ಲ ಹಾಗೆ ಸ್ವಲ್ಪ ದಿವಸ ಅನ್ಬಂದ್ರೆ ಮಾಡ್ತಾರ ಏನು ಕೃಷ್ಣದೇವರಾಗಿಲ್ಲ ಅದನ್ನು ಒಂದು ಸ್ಟ್ಯಾಚು ಮಾಡಿದ್ದಾರೆ. ಪ್ರತಿಬಿಂಬ ಮಾಡ್ತಾರೆ. ಆ ಪ್ರತಿಬಿಂಬ ಮಾಡಿದ್ರೆ ಬೆಡ್ರೂಮ್ನಲ್ಲಿ ಬೆಳೆಸಿರ್ತಾರೆ ಕೃಷ್ಣದೇವರಾಗಿ. ಆ ಪ್ರತಿಬಿಂಬ ಕಲಿಸಿ ಅದ್ರ ಮೇಲೆ ಬೆಳೆಸಿದ್ದಾಗಿರ್ತಾರೆ. ಆಗ ಏನಾದರೂ ಸಾಯಿಸಬೇಕಂತ ತೀರ್ಮಾನ ಮಾಡೋಕ್ಕೆ ಬಿಡೋದು. ಆಗ ಹೊರಗೆ ಹೋಗಲ್ಲ, ಯಾವ್ದು ಹೋಗ್ಬೇಕಂತ ಅರ್ಜಿ ಮನೆಗೆ ಆ ಲೋಡ ಹಾಕೊಂಡು ಆ ಪ್ರವೇಶ ಮಾಡುವಂಥ ಸಂದರ್ಭದಲ್ಲಿ ಮಾಡ್ತಾರೆ. ಇರುವಂಥ ಮಂತ್ರಿಗಳು ಮತ್ತು ರಾಜ್ಯದಲ್ಲಿ ಪ್ರತಿಯೊಬ್ಬರು ಆ ಕಂಬದಲ್ಲಿ ಗೊತ್ತಾಗ್ತಾರೆ. ಅಕ್ಕಿ ಮಾಡ್ತಾರೆ, ಅಕ್ಕಿ ಮಠ ಹೋಗಿ ಏನು ಮಾಡ್ತಾರೆ, ಆ ಮಾಡುವಂಥ ಅಕ್ಕಿ ಅದ ಪ್ರತ್ಯಕ್ಷ ಕೃಷ್ಣದೇವರು ನೋಡಿ ಮಾಡ್ತಾರ ಸೈನ್ಯ ಮಾಡ್ತಾರೆ. ಹೀಗಾಗಿ ಈ ರೀತಿ ಹಿಂಸೆ ಮಾಡಬೇಕು. ಏನು ಮಾಡ್ತಾರೆ, ಇಲ್ಲಿಂದ ನಿರ್ಮಾಣ ಮಾಡಿ ಬೆಳಕುಂಡ ಬೆಳಕುಂಡ ಸೆಲ್ಲು ನಿರ್ಮಾಣ ಮಾಡಿ ಆ ಬೆಳಕುಂಡ ಸೆಲ್ಲು ನಾವು ಲೋಟಸ್ ಮೇಲೆ ರಾಣಿಯ ಮಾರು ಮತ್ತು ಜನ್ಮ ಹಾಕೊಂಡಿವೆ ಇಲ್ಲ ಬೇರೆ ಮಾಡಿವೆ ಮತ್ತು ಜನ್ಮ ನೋಡಿ ನಾವು ತೋರಿಸ್ತೀನಿ. ಫ್ರಾಗ್ ಕತ್ತೆ ಕಾಣಿಸುತ್ತಾ? ಫ್ರಾಗ್ ಜಂಪ್ ಮಾಡೋದು. ನಂತರ ನೋಡಿ ಮಂಕಿ ಕೋತಿ ನೋಡ, ಕೋತಿ ಹೋಗಲ್ಲ. ಈಗ ನೋಡಿ ಕೋತಿ ಕುಂತ್ಕೊಂಡಿದೆ, ಮಂಗ ಕೋತಿ ಕುಂತ್ಕೊಂಡಿದೆ. ಆ ಮರಿ ಕೋತಿಯನ್ನು ಮೇಲೆ ಎತ್ಕೊಂಡು ಹಾಲು ಉಳಿಸುವಂಥ ಚಿತ್ರ ನೋಡಿ. ಇದಾ ಕಾಣ್ತದ ನೋಡಿ, ಅಂತ ನೋಡು. ಆದಿಶೇಷ ಕಿಂಗ್ ಕೋಬ್ರಾ. ಸ್ವಲ್ಪ ನೋಡಿ, ಕೆಳಗಡೆ ಲಿಂಗ ಮತ್ತು ಮೇಲ್ಗಡೆ ಆದಿಶೇಷ. ಶಿವಲಿಂಗ ಕೆಳಗಡೆ ಲಿಂಗ ಇದೆ, ಮೇಲುಗಡೆ ಆದಿಶೇಷ ಶಿವಕ್ಕೆ ಅಂತ ಒಂದು ರೂಪ ನೋಡಿ. ಆಯ್ತಾ? ಈ ಕಡೆ ನೋಡಿ ಚಿಂಪಂಜಿ ಕುಂತ್ಕೊಳ್ಳಿ ನೋಡು, ಸಿಟ್ಟಿಂಗ್ ಚಿಂಪಂಜಿ ಕುಂತ್ಕೊಂಡಿದ್ದಲ್ಲ ನೋಡಿ. ಲಾಸ್ಟ್ ಒಂದು ಸ್ನೇಕ್ಸ್ ಹಾವು, ಈ ಕಡೆಯಿಂದ ನೋಡಿ, ಈ ಕಡೆಯಿಂದ ಎಡೆ ಕಾಣಿಸ್ತದ?
ಧನ್ಯವಾದಗಳು.